ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರ್ಗೆ ಅಕ್ಕಿನ ತೊಳೆದಿಟ್ಟೆ. ಕುಕ್ಕರ್ಗೆ ಅಕ್ಕಿನ ತೊಳೆದಿಟ್ಟು ಗೊಜ್ಜುಗಳ ರೆಡಿ ಮಾಡಿಕೊಂಡು ಗೊಜ್ಜನ್ನು ಮಡಗಿ ಮನೇಲಿ ಎಳ್ನೀರಿತ್ತು ಅಂತ ಎಳ್ನೀರನ್ನ ಕೆಚ್ಚಿಸ್ಕೊಂಡು ಎಳ್ನೀರನ್ನ ಕುಡ್ದೆ. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ತಿಂಡಿಎಲ್ಲನೂ ಮುಗಿಸ್ಕೊಂಡು ಈರುಳ್ಳಿ ಪುಟ್ಟಿ ಮತ್ತು ಬೆಳ್ಳುಳ್ಳಿ ಪುಟ್ಟಿ ಎಲ್ಲನೂ ಕ್ಲೀನ್ ಮಾಡಿ ಒಂದು ಕಡೆ ಇಟ್ಟಿಟ್ಟೆ. ಸ್ವಲ್ಪ ಎಲ್ಲನೂ ಗಲೀಜಾಗಿತ್ತು ಅಂತ ಗ್ಯಾಸ್ ಎಲ್ಲನೂ ಗಲೀಜಾಗಿತ್ತು ಅಂತ ಒಂದು ಕಡೆಯಿಂದ ಗ್ಯಾಸನ್ನು ಒರೆಸ್ಕೊಂಡು ಬಂದು ಸ್ವಲ್ಪ ಎಲ್ಲನೂ ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಬಂದೆ. ಸ್ವಲ್ಪ ಎಲ್ಲನೂ ಒರೆಸಾದ್ಮೇಲೆ ಗಸಲನ್ನು ಗುಡಿಸಿ ಗಸಲನ್ನು ತುಂಬಾಕ್ತೆ. ಗಸೆಲ್ಲ ಗುಡಿಸಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಕೆಲಸ ಮಾಡಿದ್ನಲ್ಲ ಮತ್ತು ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಪರಂಗಿಹಣ್ಣು ಇತ್ತು ಅಂತ ಅಂದ್ಕೊಂಡು ಪರಂಗಿನ ಕಟ್ ಮಾಡಿ ಪರಂಗಿಹಣ್ಣು ತಿನ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ರೆಡಿ ಆದೆ. ಇದು ನಮ್ಮ ಹುಣಸೂರಲ್ಲಿ ನಡೆಯೋ ಶಿವಜ್ಯೋತಿ ನಗರದ ರಾಸಿಕಮ್ಮ ತಾಯಿಯ ಯಾವತ್ತೂ ಹಬ್ಬ ಇತ್ತು. ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನಕ್ಕೆ ಹೊರಡೋಣ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನೀವೇ ನೋಡ್ಬೋದು ಇಲ್ಲಿ ಬೀದಿಗಳಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಶಿವಜ್ಯೋತಿ ನಗರದ ಬೀದಿನೇ ತುಂಬ ಲೈಟಿಂಗ್ಕಿಂತ ಕಳಕಳಿಯಾಗಿತ್ತು, ಕಲರ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಮತ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ ಆಗಿದ್ರು. ಬೀದಿಗೂ ಕೂಡ ಲೈಟಿಂಗ್ ಆಗಿದ್ರು ಮತ್ತು ತಾಯಿಗೂ ಅಷ್ಟೇ, ತಾಯಿ ವಿಗ್ರಹದ ಕೂಡ ಲೈಟಿಂಗಲ್ಲಿ ಬರೋ ಥರ ಮಾಡಿದರು. ಅದು ಕೂಡ ತಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ಲು. ನೀವೇ ನೋಡ್ಬೋದು ಇಲ್ಲಿ ಜನ ಎಷ್ಟು ಹೋಗ್ತಿದ್ದಾರೆ ಮತ್ತು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ದೇವಸ್ಥಾನಕ್ಕೆ ಬಂದು ದೇವ್ರ ಮಂಗಳಾರತಿ ಎಲ್ಲ ತೊಗೊಂಡ್ವಿ. ದೇವ್ರಿಗೂ ಅಷ್ಟೇ ಗರ್ಭಗುಡಿಯಲ್ಲಿ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ಉತ್ಸವಕ್ಕೆ ಅಂತ ಮಾಡಿರೋ ದೇವರು. ಇಲ್ಲೂ ಕೂಡ ಬಂದು ದೇವರು ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ. ಇಲ್ಲಂತೂ ಊಟದಲ್ಲಿ ಜನ ಸಾಗರನ ತುಂಬೋಗಿತ್ತು. ಅಷ್ಟು ಕ್ಯೂ ಇತ್ತು, ಅಷ್ಟು ಜನ ರಶ್ ಆಗಿದ್ರು. 7:30ಗೆ ಇಷ್ಟೊಂದು ಜನ ನಿಂತಿದ್ರು. ಫೈನಲಿಯಾಗಿ ಹೆಂಗೋ ನಿಂತ್ಕೊಂಡು ಊಟ ಎಲ್ಲನೂ ಮಾಡ್ಕೊಂಡು ಬಂದ್ವಿ. ದೇವ್ರ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲನೂ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.